ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವೇನಾದರೂ ವೆಟರ್ನರಿ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅಂತಿದ್ರೆ, ಆದರೆ ನಿಮಗೆ KCT ಎಕ್ಸಾಮಲ್ಲಿ ಕಡಿಮೆ ಅಂಕ ಬಂದಿದ್ರೆ ನಾವೇನು ಮಾಡಬೇಕು ಅಂತ ನಿಮಗೆ ಡೌಟ್ ಇರುತ್ತೆ. ಆದರೆ ನಿಮಗೊಂದು ಆಪ್ಷನ್ ಇದೆ. ಏನಪ್ಪ ಅಂದರೆ, ನೀವೇನಾದರೂ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮನ್ನು ಬರೆದಿದ್ರೆ ನಿಮಗೆ ಇನ್ನೊಂದು ಆಪ್ಷನ್ ಇರುತ್ತೆ. ಇದರಲ್ಲಿ ನಿಮ್ಗೇನಾದರೂ ಚೆನ್ನಾಗಿ ಮಾರ್ಕ್ಸ್ ಬಂದಿದ್ರೆ ನಿಮ್ಮ ಮಾರ್ಕ್ಸ್ಗೆ ತಕ್ಕಂತೆ ನಿಮ್ಮ ರ್ಯಾಂಕ್ ಕೂಡ ಚೆನ್ನಾಗಿ ಬಂದಿರುತ್ತೆ. ಈ ರ್ಯಾಂಕ್ ಮುಖಾಂತರ ನೀವು ವೆಟರ್ನರಿ ಕಾಲೇಜಲ್ಲಿ ಅಡ್ಮಿಷನ್ ತಗೋಬಹುದು. ನಿಮ್ಗೊಂದು ಡೌಟ್ ಇರುತ್ತೆ, ತುಂಬಾನೇ ಡೌಟ್ ಇರುತ್ತೆ. ಏನಪ್ಪಾ ಅಂದ್ರೆ ನಮ್ಮ ರ್ಯಾಂಕ್ಗೆ ಯಾವ ಕಾಲೇಜು ಸಿಗ್ಬೋದು ಅಂತ ಡೌಟ್ ಇರುತ್ತೆ. ವಿಡಿಯೋನ ಕೊನೆ ತನಕ ನೋಡಿ. ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ನಿಮ್ಮ ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ. ನೀವೇನಾದ್ರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು 2025-26ನೇ ಸಾಲಿನ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಬರೆದಂಥ ವಿದ್ಯಾರ್ಥಿಗಳ ಕಟ್ ಆಫ್ ಲಿಸ್ಟು. ಇದು ಫಸ್ಟ್ ರೌಂಡ್ನ ಕಟ್ ಆಫ್ ಲಿಸ್ಟು. ನೀವಿಲ್ಲಿ ನೋಡ್ಬೋದು ಯಾವ್ಯಾವ ಕಾಲೇಜಲ್ಲಿ ಯಾವ ಕ್ಯಾಟಗರಿಗೆ ಎಷ್ಟು ರ್ಯಾಂಕ್ಗೆ ಸೀಟ್ ಸಿಕ್ಕಿದೆ ಅಂತ. ಒಂದ್ಸಲ ನಿಮ್ಮ KCT ರಿಸಲ್ಟ್ ಬಂದಮೇಲೆ ನಿಮ್ಮ ರ್ಯಾಂಕನ್ನು ಈ ರ್ಯಾಂಕ್ಗೆ ಕಂಪೇರ್ ಮಾಡಿಕೊಂಡು ನಿಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡ್ಕೊಳ್ಳಿ. ಇನ್ನು ನಮಗೆ ರ್ಯಾಂಕ್ ಚೆನ್ನಾಗಿ ಬಂದಿದೆ ಆದರೆ ನಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಟೆನ್ಷನ್ ಮಾಡ್ಕೋಬೇಡಿ. ನಿಮ್ಮ ರ್ಯಾಂಕು ಸೆಕೆಂಡ್ ರೌಂಡ್ಗೆ ಒಂದ್ಸಲ ಕಂಪೇರ್ ಮಾಡ್ಕೊಳ್ಳಿ. ಏನಾದರೂ ನಿಮ್ಮ ರ್ಯಾಂಕ್ ಚೆನ್ನಾಗಿದ್ರೆ ನಿಮಗೆ ಸೆಕೆಂಡ್ ರೌಂಡಲ್ಲೂ ಕೂಡ ಸೀಟ್ ಸಿಗುವ ಸಾಧ್ಯತೆ ಇರುತ್ತೆ. ಇನ್ನು ನೀವೇನಾದರೂ ಕಲ್ಯಾಣ ಕರ್ನಾಟಕ ವಿಭಾಗಕ್ಕೆ ಸೇರಿನವರಾಗಿದ್ದರೆ ಅಥವಾ ಯಾವುದಾದ್ರೂ ರಿಸರ್ವೇಷನ್ ಕ್ಯಾಟಗರಿಗೆ ಸೇರಿನವರಾಗಿದ್ದರೆ ನಿಮಗೆ ಸ್ವಲ್ಪ ರ್ಯಾಂಕ್ ಕಡಿಮೆ ಇದ್ರೂ ಕೂಡ ನಿಮಗೆ ಸೀಟ್ ಸಿಗುತ್ತೆ. ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಕ್ಯಾಟಗರಿಯಲ್ಲಿ ನಿಮ್ಮ ರ್ಯಾಂಕ್ ಎಷ್ಟಿದೆ ಅಂತ. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ 2ನೇ ರೌಂಡಿಗೆ ಮುಕ್ತಾಯ ಆಗಿತ್ತು ಹೋದ ವರ್ಷ. ಥರ್ಡ್ ರೌಂಡ್ಗೆ ಹೋಗಿದ್ದಿಲ್ಲ, ಯಾಕಂದರೆ ಎಲ್ಲ ಸೀಟು ಸೆಕೆಂಡ್ ರೌಂಡಲ್ಲೇ ಫಿಲ್ ಆಗಿತ್ತು. ಐ ಹೋಪ್ ನಿಮಗೆ ಅರ್ಥ ಆಗಿದೆ ಅನ್ಕೊಂತೀನಿ. ಯಾರ್ಯಾರು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಚೆನ್ನಾಗಿ ಮಾಡಿದ್ದೀರಾ, ನಿಮ್ಮ ರ್ಯಾಂಕ್ ಚೆನ್ನಾಗಿ ಬಂದಿದೆ, ನಿಮ್ಮ KCT ಎಕ್ಸಾಮಲ್ಲಿ ನಿಮಗೆ ಸೀಟ್ ಸಿಗದೇ ಇದ್ದರೂ ಕೂಡ ನೀವು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದು ಸೀಟ್ ತಗೋಬೋದು. ನಿಮ್ಮ ರ್ಯಾಂಕ್ ಚೆನ್ನಾಗಿರ್ಬೇಕು ಅಷ್ಟೇ. ಐ ಹೋಪ್ ನಿಮಗೆ ಒಂದು ಐಡಿಯಾ ಬಂದಿರುತ್ತೆ. ನಮ್ಮ ರ್ಯಾಂಕ್ಗೆ ನಮಗೆ ಯಾವ ಕಾಲೇಜ್ ಸಿಗುತ್ತೆ ಅಂತ ನಿಮಗೊಂದು ರಫ್ ಐಡಿಯಾ ಬಂದಿರುತ್ತೆ. ನಿಮ್ಗೇನಾದರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಿಮಗೆ ನಿಮ್ಮ ಫ್ರೆಂಡ್ ಯಾರಾದರೂ ಇದ್ದರೆ ಅವರಿಗೆ ಶೇರ್ ಮಾಡಿ. ನಿಮ್ಗೇನಾದರೂ KCT ಹಾಗೂ ನೀಟ್ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೀವೇನಾದರೂ ನಮ್ಮ ಚಾನಲ್ನ ಮೊದಲನೇ ಸಲ ನೋಡಿದರೆ ಸಬ್ಸ್ಕ್ರೈಬ್ ಮಾಡಿ.